ವೀಕ್ಷಕರೇ, ಸಿಂಹ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಎಂಥೆಂಥ ಅದ್ಭುತವಾದ ಫಲಗಳು ನಿಮಗೆ ಸಿಗುತ್ತೆ, ಏನೆಲ್ಲ ಎಚ್ಚರಿಕೆಗಳಿದೆ ಅನ್ನುವಂತಹ ಬಹಳ ಇಂಪಾರ್ಟೆಂಟ್ ಆದ ಅದ್ಭುತವಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ನಿಮಗೆ ಒಂದು 10 ನಿಮಿಷ ಸಮಯ ತೆಗೆದು ನೋಡಿದಾಗ ಅದರ ಉಪಯೋಗ ತುಂಬಾ ಆಗತ್ತೆ ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ನಿಮಗೆ ಖಂಡಿತ ತಿಳಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಸಿಂಹ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಎಲ್ಲರಿಗೂ ನಂಬಿಕಸ್ಥರು, ವಿಶ್ವಾಸಿಕರು, ಎಲ್ಲರನ್ನ ಆಕರ್ಷಿಸುವಂತಹ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾರಿಗೂ ಕೂಡ ತಲೆಬಾಗಲ್ಲ, ಸ್ವತಂತ್ರವಾಗಿರ್ಲಿಕ್ಕೆ ಬಯಸ್ತಾರೆ, ರಾಜನಂತೆ ಇರಬೇಕೆಂಬುವಂತಹ ಹಂಬಲವನ್ನ ಬಯಸ್ತಾ ಇರತಕ್ಕಂತಹ ವ್ಯಕ್ತಿತ್ವ, ಗಟ್ಟಿಯಾಗಿರ್ತಕ್ಕಂತಹ ಒಂದು ನಿಲುವು ಇರುತ್ತಲ್ಲ, ಅದು ಸ್ವಲ್ಪ ಆಗ ಏನಾಗುತ್ತೆ, ಮನಸ್ಥಿತಿ ಬದಲಾವಣೆ ಮಾಡಿಕೊಳ್ಳುವಂತಹ ಸನ್ನಿವೇಶ ಇರುತ್ತೆ. ಆ ಬದಲಾವಣೆ ಮಾಡಿಕೊಳ್ಳುವಂತ ಮನಸ್ಥಿತಿಯಿಂದ ಕೆಲವೊಂದು ಸಾರಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಕೂಡ ಅನುಭವಿಸಿರ್ತಕ್ಕಂಥದ್ದು ಇದೆ. ಇನ್ನು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾ ಅಥವಾ ಜನ ಮಾನಸದಲ್ಲಿ ಬೆರೆಯುವಂತಹ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಸಿಂಹರಾಶಿಯವರು ಯಾವತ್ತಿಗೂ ಒಂದು ಸಿಂಹದ ತರ ನಡಿಗೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವ ಉಳ್ಳವರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು. ಇಂತಹ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಯಾವುದೇ ರೀತಿಯ ಈ ಗದ್ದಲ, ಗಲಾಟೆ, ಕಾನೂನಿನ ತೊಂದರೆಗಳು, ಬೇರೆಯವರ ಸಮಸ್ಯೆಗಳು, ಅಥವಾ ಯಾವುದೋ ಒಂದು ಜಗಳ ಆಗ್ತಾ ಇದೆ ಮಧ್ಯದಲ್ಲಿ ಭಾಗವಹಿಸುವಂಥದ್ದು, ಅಥವಾ ಏನೋ ಸಣ್ಣ ಒಂದು ಸಮಸ್ಯೆಗೆ ದೊಡ್ಡದಾಗಿ ಪರಿವರ್ತನೆ ಆಗುವಂಥದ್ದು, ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೀವು ಸಾಧ್ಯವಾದಷ್ಟು ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ವೈಯಕ್ತಿಕ ವಿಚಾರಗಳ ಕಡೆಗೆ ಬಹಳಷ್ಟು ಗಮನವನ್ನ ಹರಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಸುಮ್ನೆ ಅನವಶ್ಯಕವಾಗಿ ಬೇರೆಯವರ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಗೆಹರಿಯುವಂತಹ ಲಕ್ಷಣಗಳು ಇದಾವೆ. ಬುದ್ಧಿವಂತಿಕೆಯಿಂದ ನಡೆದುಕೊಳ್ಬೇಕು. ಏನೋ 4 ಕಾಸು ಸಂಪಾದನೆ ಆಗಿದೆ ಅಂದ ತಕ್ಷಣ ಬೇರೆ ಎದಕ್ಕೋ ಇನ್ನೆದಕ್ಕೋ ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು. ಜಾಸ್ತಿ ಖರ್ಚು ಅಂತಂದ್ರೆ ಅಬ್ಬಬ್ಬ, ಸಿಂಹ ರಾಶಿಯವ್ರ ಕೈಯಲ್ಲಿ ದುಡ್ಡಿತ್ತು ಅಂತಂದ್ರೆ ಉಳ್ಕೊಳ್ಳೋಕೆ ಆಗಲ್ಲ. ಯಾಕಂತಂದ್ರೆ ಏನೋ ಒಂದು ವೈಭವಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ಬಿಡೋದು, ಅಥವಾ ಏನೋ ಒಂದು ಒಟ್ಟಾರೆ ದುಡ್ಡು ಯಾರಿಗೋ ಕಷ್ಟ ಅಂತ ತಕ್ಷಣ ಕೊಟ್ಬಿಡೋದು, ಈ ರೀತಿಯಾಗಿ ನೀರ್ ಹಾಗೆ ಕರಗೋಗ್ಬಿಡುತ್ತೆ ದುಡ್ಡು. ಹಾಗಾಗಿ ಸ್ವಲ್ಪ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥ ಕೂಗು ಮೊದಲಿಂದನೂ ಇದೆ. ಸ್ವಲ್ಪ ಆ ಖರ್ಚಿಗೆ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳು ನಿಮಗಿಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಿಸ್ಕೊಳ್ಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕು. ನಾನು ಗೆಲ್ತೀನಿ, ನಾನು ಮುಂದೆ ಏನಾದ್ರೂ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ಬೇಕನ್ನುವಂತ ಹಠದಿಂದ ಮುನ್ನುಗ್ಗಿದ್ರೆ ನೀವು ಏನು ಕೈ ಹಿಡಿದಿರುವಂತಹ ಕೆಲಸ ಇದೆಯಲ್ಲ, ಆ ಕೆಲಸ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ದುಡುಕದೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಸಮಯಕ್ಕೆ, ಸಂದರ್ಭಕ್ಕೆ, ಹಣಕಾಸಿಗೆ, ನಿಮ್ಮ ಆರೋಗ್ಯಕ್ಕೆ, ನೀವಿರುವಂತಹ ಸಿಚುವೇಶನ್ಗೆ ತಕ್ಕದಾಗಿರತಕ್ಕಂತಹ ತೀರ್ಮಾನವನ್ನ ನೀವಿಲ್ಲಿ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಿ. ಇನ್ನು ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಅದರ ಬಗ್ಗೆ ನೀವು ಆಗ್ಲೇ ಹೇಳಿದ್ದೀನಿ. ವಿದ್ಯಾರ್ಥಿಗಳಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಬೇಕಾಗುತ್ತೆ. ಈ ಸಿಂಹರಾಶಿಯ ವಿದ್ಯಾರ್ಥಿಗಳಿದ್ರೆ ತಂದೆ ತಾಯಿಗಳು ಅವರಿಗೆ ಆತ್ಮವಿಶ್ವಾಸ ಬೆಳೆಸುವಂತದ್ದು, ಈ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಎಲ್ಲರೂ, ಈ ಸಿಂಹರಾಶಿಯವರು, ನಿಮ್ ಕೆಲಸ ಮೊಬೈಲ್ ಅಲ್ಲಿ ಇದ್ರೆ ನಂದೇನೋ ಅಭ್ಯಂತರ ಇಲ್ಲ, ಆದ್ರೆ ಮೊಬೈಲ್ ಹವ್ಯಾಸಕ್ಕೆ ನೋಡ್ತಾ ಇದ್ರಿ ಅಂತಂದ್ರೆ ಇದು ಮೊಬೈಲ್ ಬಹಳ ಜನರಿಗೆ ಏನಾಗ್ತಾ ಇದೆ, ಸಮಯವನ್ನ ಹಾಳು ಮಾಡ್ತಾ ಇದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಪ್ರಾರಂಭದಲ್ಲಿ ನಿಮ್ಗೆ ಏನ್ ಅನ್ಸಲ್ಲ, ಆಮೇಲೆ ಮೊಬೈಲ್ ಎಲ್ಲ ನೋಡಿ ಮುಗಿದು ನಿಮಗೆ ಬೇಸರ ಆದ್ಮೇಲೆ ಅಯ್ಯೋ ಇವತ್ತಿನ ಟೈಮ್ ಹಾಳಾಗೋಯ್ತಲ್ಲ, ನಾನು ಕೆಲಸ ಮಾಡ್ಬೇಕಾಗಿತ್ತು, ಈ ಕೆಲಸದ ಟೈಮು ಈ ಮೊಬೈಲ್ ಹಿಡ್ಕೊಂಡ್ಬಿಡುತ್ತಲ್ಲ ಅಂತ ನಿಮ್ಗೆ ಆಮೇಲೆ ಅನ್ಸುತ್ತೆ. ಈ ತರದ ಅನುಭವ ಆಗ್ತಾ ಇದೆ. ಬಟ್ ಆದ್ರೆ ಸ್ವಲ್ಪ ಇದ್ರ ಬಗ್ಗೆ ಕಡಿಮೆ ಮಾಡ್ಕೊಂಡ್ರೆ, ಕೆಲಸದ ಕಡೆ ಹೆಚ್ಚು ಕೊಟ್ರೆ, ಒತ್ತು ಕೊಟ್ರೆ, ಓದಿನ ಕಡೆ ಒತ್ತು ಕೊಟ್ರೆ ಜೀವನದಲ್ಲಿ ಇನ್ನೊಂದಿಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬಹುದು. ಜೀವನದಲ್ಲಿ ಇನ್ನಷ್ಟು ಮುಂದೆ ಬರ್ಲಿಕ್ಕೆ ಅನುವು ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೋಮಾರಿತನ ಅನ್ನುವಂಥದ್ದು ಹೋಗುತ್ತೆ.
ಇನ್ನು ಕೆಲವೊಂದು ಜನರಿಗೆ ವಿವಾಹದ ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳಿರ್ತವೆ, ಏನೋ ಒಂದಿಷ್ಟು ಪ್ರೊಸೆಸ್ ನಡೆಯುವಂತ ಸನ್ನಿವೇಶಗಳು ಇರ್ತವೆ. ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮದುವೆ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಮುಂದುವರಿಸುವಂತ ಪ್ರಯತ್ನವನ್ನು ಮಾಡಿ. ಸಂಘ ಸಂಸ್ಥೆಗಳಿಂದ ಒಳ್ಳೆ ಒಂದು ಸ್ಥಾನಮಾನಗಳಿಗೆ ಪಾತ್ರ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ನೀವಿರುವಂತ ಸಿಚುವೇಶನ್ ನಲ್ಲೇ ಒಂದು ಒಳ್ಳೆಯ ಒಂದು ಅನುಕೂಲತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕಿದೆ. ಅಷ್ಟೇ ಅದ್ಭುತವಾಗಿರತಕ್ಕಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಜನ್ಮ ಜಾತಕ ಫಲ. ಹಿಂದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಎಲ್ಲಿದೆ ಸಮಯ? ಯಾರಿಗೂ ಸಮಯ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ, ಯಾರಿಗೂ ಟೈಮ್ ಇಲ್ಲ. ಹಾಗಾಗಿ ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ಈ ಒಂದು ಅವಕಾಶವನ್ನ ನಿಮಗಾಗಿ ನಿಮ್ಮ ಕುಳಿತಲ್ಲಿಯೇ ನೀವು ಜಾತಕವನ್ನ ಪಡ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಬಂದಿದೆ. ಉಪಯೋಗ ಮಾಡ್ಕೊಳ್ಳಿ, ಅದರ ಅನುಭವವನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಉದ್ಯೋಗಸ್ಥರು ವಿವಾದವನ್ನ ಎದುರಿಸಬೇಕಾಗತ್ತೆ. ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ, ಸುಮ್ನೆ ಕಾಂಟ್ರವರ್ಸಿಗಳು, ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ಅನ್ನುವಂತ ರೀತಿಯಲ್ಲಿ ಸ್ವಲ್ಪ ವಿವಾದಗಳನ್ನ ಎದುರಿಸುವಂತಹ ಸನ್ನಿವೇಶಗಳಿದೆ. ಇದೇನು ಹೊಸದಲ್ಲ, ನಿಮಗೆ ಮೊದಲಿಂದನೂ ಕೂಡ ಕೆಲವೊಂದು ವಿಚಾರದಲ್ಲಿ ಅನುಭವ ಸಾಕಷ್ಟು ಆಗಿದೆ. ಆದ್ರೂ ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೇದು. ಈ ವ್ಯಾಪಾರಸ್ಥರಿಗೆ ಅಥವಾ ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಕಂಡು ಬರುತ್ತೆ. ಒಟ್ಟಾರೆಯಾಗಿ ಯಾವುದೇ ತರದ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಮ ಏನು ಒಂದು ಪ್ರಯತ್ನ ಇದೆ, ಆ ಪ್ರಯತ್ನಕ್ಕೆ ತಕ್ಕುದಾಗಿರ್ತಕ್ಕಂಥ ಒಂದು ಬೆಲೆ, ಒಂದು ಫಲ ಸಿಗುವಂತ ಸನ್ನಿವೇಶಗಳಿದೆ. ಜೊತೆಗೆ ಈ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು, ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ಒಂದಿಷ್ಟು ಮಾನ ಸನ್ಮಾನಗಳು, ಪ್ರೀತಿ ವಿಶ್ವಾಸಕ್ಕೆ, ಜನಗಳ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗ್ತೀರಿ. ಆದ್ರೂ ಕೂಡ ಕೆಲವೊಂದು ವಿವಾದಗಳಿಂದ ಬಹಳ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಸಿಗುವಂತಹ ಸನ್ನಿವೇಶ ಅಥವಾ ಸ್ವತಂತ್ರವಾಗಿ ಏನಾದ್ರೂ ಒಂದು ಉದ್ಯೋಗ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಸನ್ನಿವೇಶಗಳಿದೆ. ಸಿಂಹರಾಶಿಯ ಮಕ್ಕಳು ಯಾರಾದ್ರೂ ಬೆಳೆದು ದೊಡ್ಡವರಾಗಿ ಕೆಲಸ ಹುಡುಕ್ತಾ ಇದ್ರೆ ಅವರು ಉದ್ಯೋಗಸ್ಥರಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನಿಮಗೊಂದು ಅನುಕೂಲತೆಗಳು ಉಂಟಾಗುತ್ತೆ. ಸಿಂಹಪಾಲು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಉನ್ನತವಾಗಿರ್ತಕ್ಕಂಥ ಅಧಿಕಾರ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಸಿಗುವಂತಹ ಸನ್ನಿವೇಶಗಳಿದೆ. ಹೆಚ್ಚು ಚಾಕಚಕ್ಯತೆಯಿಂದ ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ಒಳ್ಳೆ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ಅಧಿಕಾರಿಗಳೊಂದಿಗೆ
ನಿಮಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ, ಹಣಬಲ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸನ್ನಿವೇಶಗಳಿದೆ. ವೈದ್ಯರು ಸ್ವಲ್ಪ ಈ ವೈದ್ಯಕೀಯ ವೃತ್ತಿ ಮಾಡ್ತಕ್ಕಂಥವ್ರು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡದ ಸನ್ನಿವೇಶಗಳು ಇರುತ್ತೆ. ಈ ವಾಣಿಜ್ಯ ಸಂಸ್ಥೆ ನಡೆಸ್ತಾ ಇರತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಡಿಗೆ ಉಪಕರಣ ತಯಾರಿಕೆಯಲ್ಲಿ ಲಾಭಗಳು ಕಂಡು ಬರುತ್ತೆ. ವಕೀಲರಿಗೆ ಬಡ್ತಿ ಕಂಡು ಬರುತ್ತೆ. ಆದಾಯದಲ್ಲಿ ಹೆಚ್ಚಳ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಈ ವಕೀಲರಿಗೆ, ಡಾಕ್ಟರ್ಗೆ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ. ಕೃಷಿಕರಿಗೂ ಕೂಡ ಒಳ್ಳೆ ಆದಾಯಗಳು ಕಂಡು ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇನ್ನು ಈ ಒಂದು ತಿಂಗಳಲ್ಲಿ ಕಲಾವಿದರಿಗೆ ಸ್ವಲ್ಪ ನಮ್ಮ ಕಲೆ ಏನೋ ಒಂದು ವಿಶೇಷವಾಗಿದೆ, ನಮ್ಗೇನೋ ಒಂದು ಅನುಕೂಲ ಆಗ್ತಾ ಇಲ್ವಲ್ಲ, ಅಥವಾ ನಮ್ಮ ಕಲೆಗೆ ಬೆಲೆ ಸಿಗ್ತಾ ಇಲ್ವಲ್ಲ, ಈ ಚಿತ್ರೋದ್ಯಮದಲ್ಲಿರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಸ್ವಲ್ಪ ಚಿಂತನೆ ಒಳಗೊಳಗೆ ಇರುತ್ತೆ. ಚಿಂತೆ ಮಾಡಬೇಡಿ, ಇನ್ನೊಂದಿಷ್ಟು ಎಫರ್ಟ್ ಹಾಕಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ. ಅದ್ಭುತವಾದ ಪರಿಹಾರಗಳು ಬೇಕೇ ಬೇಕು. ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಪರಿಹಾರಗಳಂತೂ ಇದೆ. ಆದ್ರೆ ಮುಖ್ಯವಾಗಿರುವಂತ ಒಂದ್ 2-3 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ವಿಡಿಯೋದುದ್ದಕ್ಕೂ ತಿಳಿಸಿದೀವಿ, ಅದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಮುಂದುವರೆದಿದ್ದೆ ಆದ್ರೆ ಈ ತಿಂಗಳಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಕ್ಸಸ್ ಸಿಗಬಹುದು ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿರುವಂತದ್ದು. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಿಂದ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆರಾಧನೆಯನ್ನ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಫಲ ಸಿಗುತ್ತೆ. ರುದ್ರ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಆಂಜನೇಯನಿಗೆ ದಿನಾಲು ದರ್ಶನ ಮಾಡ್ತಕ್ಕಂಥದ್ದು, ದಿನಾಲು ಆಗ್ಲಿಲ್ಲ ಅಂತಂದ್ರೆ ಶನಿವಾರಕ್ಕೊಮ್ಮೆ ಆದ್ರೂ ದೀಪವನ್ನ ಹಚ್ಚುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಒಳ್ಳೆಯ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.